ಇತ್ತೀಚೆಗಷ್ಟೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಕೋಟೆ ಸರ್ಕಾರಿ ಶಾಲೆಯಲ್ಲಿ ಸಜ್ಜಾ ಮುರಿದು ಬಿದ್ದು ಮಕ್ಕಳು ಗಂಭೀರವಾಗಿ ಗಾಯಗೊಂಡಿದ್ರು. ಇಂಥದ್ದೇ ಪರಿಸ್ಥಿತಿ ರಾಜ್ಯದ ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ ಇದೆ. ಈ ಘಟನೆ ನಡೆದ ಬಳಿಕವೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ. ಹೀಗಾಗಿ ಸರ್ಕಾರದ ಕಣ್ಣು ತೆರೆಸುವಂತ ಕೆಲಸವನ್ನ ನ್ಯೂಸ್ 18 ಕನ್ನಡ ಮಾಡ್ತಾ ಇದೆ. ರಾಜ್ಯ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಕುರಿತು ಮೆಗಾ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಹೇಗಿದೆ ಸರ್ಕಾರಿ ಶಾಲೆಗಳು, ಸರ್ಕಾರಿ ಆಸ್ಪತ್ರೆ ಅಂದ್ರೆ ಯಾಕಪ್ಪ ಹೋಗ್ತೀವಿ ಅನ್ನುವಂಥ ದುಸ್ಥಿತಿ ಈಗಲೂ ಕೂಡ ಕಂಟಿನ್ಯೂ ಆಗ್ತದೆ. ಬಿಕಾಸ್ ಯಾವುದೇ ಪಕ್ಷ ಬರಲಿ, ಯಾವುದೇ ರಾಜಕಾರಣಿಗಳು ಬರಲಿ, ಯಾವುದೇ ಸರ್ಕಾರ ಬರಲಿ, ಅವ್ರವ್ರು ಸೆಟ್ಲ್ ಆಗಿ ಹೋಗ್ತಾ ಇದ್ದಾರೆ ಬಿಟ್ರೆ, ಅವ್ರವ್ರ ಫ್ಯಾಮಿಲಿ ಉದ್ಧಾರ ಆಗ್ತಾ ಇದೆ ಬಿಟ್ರೆ, ರಾಜ್ಯದ ಸರ್ಕಾರಿ ಶಾಲೆಗಳ, ಸರ್ಕಾರಿ ಆಸ್ಪತ್ರೆಯ ಪರಿಸ್ಥಿತಿ ಮಾತ್ರ ಬದಲಾಗ್ತಾನೆ ಇಲ್ಲ. ಯಾರೇ ಬರಲಿ ಮುಖ್ಯಮಂತ್ರಿ, ಆ ಪರಿಸ್ಥಿತಿ ದುಸ್ಥಿತಿಯಾಗಿ ಹೋಗ್ತದೆ. ಇನ್ನಷ್ಟು ಹೀನಾಯವಾದ ಪರಿಸ್ಥಿತಿಯನ್ನೇ ತಲುಪ್ತಾ ಇರುವಂಥದ್ದು. ಕೊಡ್ತಾ ಇರುವಂಥ ಅನುದಾನ ಎಲ್ಲೋಗ್ತಾ ಇದೆ ಅನ್ನುವಂಥ ಪ್ರಶ್ನೆಗಳಿದಾವೆ. ರಾಜ್ಯದಲ್ಲಿ ಯಾರಿಗೂ ಬೇಡವಾದ ಬಡವರ ಮಕ್ಕಳು ಅಂದ್ರೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ವಾ ಈ ಸರ್ಕಾರಕ್ಕೆ? ಯಾವುದೇ ಸರ್ಕಾರ ಬಂದರೂ ಅಷ್ಟೇ ಇದೇ ಪ್ರಶ್ನೆ ಕೇಳ್ತಾನೆ ಇರ್ತೀವಿ. ಆ ನಿರ್ಲಜ್ಜ ರಾಜಕಾರಣಿಗಳು, ಸರ್ಕಾರಗಳು, ಪಕ್ಷಗಳು ತಮ್ಮ ಮನಸ್ಥಿತಿ, ಕೀಳು ಮನಸ್ಥಿತಿಯನ್ನ ಮುಂದುವರಿಸ್ಕೊಂಡೇ ಹೋಗ್ತಾ ಇದ್ದಾರೆ. ಬಡವರ ಮಕ್ಕಳು ಸತ್ರೆ ಸಾಯ್ಲಿ ಅಂತ ಇದೆಯಾ ಸರ್ಕಾರ? ಬಡವರ ಮಕ್ಕಳು ಓದುವಂಥ ಶಾಲೆಗಳು ಸಾವಿನ ಕೂಪಗಳ ಹಾಗಾದ್ರೆ ಆಗ್ಲೋ ಬೀಳುವಂತಿದ್ದಾವೆ ಸರ್ಕಾರಿ ಶಾಲೆಗಳು. ಒಂದೊಂದು ಶಾಲೆಯ ಕಟ್ಟಡದ ದೃಶ್ಯಾವಳಿ ಕೂಡ ನೋಡ್ತಾ ಇದ್ರೆ ಚೀತು ಅನ್ಸುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಓದಬೇಕಾ ಪಾಪ ಮಕ್ಕಳು ಅಂತ. ಅದಕ್ಕೆ ಸಾಲನ ಸೋಲನ, ಒಟ್ಟಿನಲ್ಲಿ ನಮ್ಮ ಮಕ್ಕಳು ಕೂಡ ಚೆನ್ನಾಗಿ ಓದ್ಲಿ, ನಮ್ಮಂಗಾಗೋದು ಬೇಡ ಅಂತಾನೆ ಪಾಪ ಕೂಲಿ ನಾಲಿ ಮಾಡುವಂಥ ಬಡವರು ಕೂಡ ಅವರವರ ಮಕ್ಕಳನ್ನ ಖಾಸಗಿ ಶಾಲೆಗೆ ಸೇರಿಸೋದು. ಯಾಕೆ? ಸರ್ಕಾರಿ ಶಾಲೆಗಳು ಅಂತ ದುಸ್ಥಿತಿಯನ್ನ ಫೇಸ್ ಮಾಡ್ತಾ ಇದ್ದಾರೆ. ರಾಜ್ಯದ ಸರ್ಕಾರಿ ಶಾಲೆಗಳ ಸ್ಥಿತಿಯ ದೇವರಿಗೆ ಪ್ರೀತಿ. ಕಿತ್ತೋದ ಮೇಲ್ಚಾವಣಿ, ಬಿರುಕು ಬಿಟ್ಟ ಗೋಡೆಗಳು, ಕುರ್ಲಿಕ್ಕೆ ಬೆಂಚ್ ಇಲ್ಲ, ಅಗತ್ಯಕ್ಕೆ ತಕ್ಕಷ್ಟು ಕೋಣೆಗಳಿಲ್ಲ, ಟೀಚರ್ಸ್ಗಳಿಲ್ಲ, ಜಗುಲಿ ಮರದ ಕೆಳಗೆ ಎಲ್ಲೆಂದರಲ್ಲಿ ಪಾಠ ಪ್ರವಚನ ಕೇಳಬೇಕಾದಂಥ ಪರಿಸ್ಥಿತಿ. ರಾಜ್ಯದ ಗಡಿಭಾಗದ ಶಾಲೆಗಳಲ್ಲಿ ಹೆಚ್ಚಿನದಾಗಿ ಈ ಸಮಸ್ಯೆಯನ್ನ ನೋಡ್ತಾ ಇದ್ವಿ. ಅಪಾಯದ ಅಡಿಯಲ್ಲಿ ಕೂತು ಪಾಠವನ್ನ ಕೇಳಬೇಕು. ಮಕ್ಕಳ ಜೀವ ಅನ್ನುವಂಥ ಲೆಕ್ಕಕ್ಕೆ ಇಲ್ಲ. ಯಾಕೆ ಹೇಳಿ? ಅದು ಶಾಸಕರ ಮಕ್ಕಳಲ್ಲ, ಸಚಿವರ ಮಕ್ಕಳಲ್ಲ, ಅಧಿಕಾರಿಗಳ ಮಕ್ಕಳಲ್ಲ ಅಲ್ವಾ? ಅದಕ್ಕೆ ಪಾಪ ಇಂಥ ದುಸ್ಥಿತಿ. ಅವ್ರವ್ರ ಮಕ್ಕಳೆಲ್ಲ ಫಾರಿನಲ್ಲಿ ಓದ್ಕೊಂಡು ಆರಾಮಾಗಿ ಚೆನ್ನಾಗಿ ಸೆಟ್ಲ್ ಆಗಿದ್ದಾರೆ. ಜನರ ಹೆಸರಲ್ಲಿ ಚೆನ್ನಾಗಿ ದುಡ್ಡು ಮಾಡಿಕೊಂಡು ಅವ್ರವ್ರು ಸೆಟ್ಲ್ ಆಗ್ತಾ ಇದ್ದಾರೆ. ಆದರೆ ಪಾಪ ಓಟ್ ಹಾಕ್ತಂಥವ್ರ ಪರಿಸ್ಥಿತಿ ಯಾವನ್ ಕೇಳ್ತಾನೆ? ಅಮ್ಮ ತಾಯಿ ಅಂತ ಕಾಲಿಗೆ ಬೀಳ್ತಾರೆ ಓಟ್ ಹಾಕೋಕ್ಕೂ ಮುಂಚೆ, ಓಟ್ ಹಾಕ್ಸ್ಕೊಳ್ಳೋಕ್ಕೂ ಮುಂಚೆ. ಅದಾದಮೇಲೆ ತಿರುಗಿ ಕೂಡ ನೋಡಲ್ಲ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಸರ್ಕಾರಿ ಶಾಲೆಗಳು, ಹಲವು ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹಂಗಿದೆ. ಮಕ್ಕಳ ಸಮಸ್ಯೆಗಳು ಹೇಗಿದೆ ಅನ್ನುವಂಥದ್ದು ಒಂದೊಂದು ಕಡೆನೂ ಕೂಡ ನೋಡಿದಂಥ ಸಂದರ್ಭದಲ್ಲಿ ಪಾಪ ಯಾವಾಗಪ್ಪ ಈ ಮಕ್ಕಳಿಗೆ ಸರಿಯಾದಂಥ ವ್ಯವಸ್ಥೆ ಸಿಗೋದು ಅಂತ ಅನ್ಸುತ್ತೆ. ಈಗಿನ ಕಾಲದಲ್ಲೂ ಕೂಡ ಸ್ವಾತಂತ್ರ್ಯ ಬಂದು 78 ವರ್ಷ ಆದರೂ ಕೂಡ ಈ ಶಾಲೆಗಳಿಗೆ ಮಾತ್ರ ಸರಿಯಾದ ಸ್ವಾತಂತ್ರ್ಯ ಅನ್ನುವಂಥದ್ದು ಸಿಗ್ತಾ ಇಲ್ಲ. ಸ್ವಾತಂತ್ರ್ಯ ಅಂದರೆ ಮೂಲಭೂತ ಸೌಕರ್ಯಗಳು ಯಾವುದೂ ಇಲ್ಲ ನೆಟ್ಟಿಗೆ. ರಾಜ್ಯದ ಗಡಿಭಾಗದ ಶಾಲೆಗಳಲ್ಲೇ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ. ಮಕ್ಕಳ ಜೀವಕ್ಕೂ ಕೂಡ ಇಲ್ಲ ಗ್ಯಾರಂಟಿ. ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದೆ. ಮಾತೆತ್ತಿದ್ರೆ ಗ್ಯಾರಂಟಿ, ಮಾತೆತ್ತಿದ್ರೆ ಬಡವರ ಉದ್ಧಾರಕ್ಕೆ, ಹೆಣ್ಣು ಮಕ್ಕಳ ಉದ್ಧಾರಕ್ಕೆ, ಗ್ರಾಮೀಣ ಭಾಗದ ಉದ್ಧಾರಕ್ಕೆ ಅಂತ ಉದ್ದುದ್ದ ಭಾಷಣ ನಿಂತ್ಕೊಂಡ್ರೆ ಒಂದೊಂದು ಅವರ್ ಭಾಷಣ, ಖಚಿತ, ಉಚಿತ, ನಿಶ್ಚಿತ ಅನ್ಕೊಂಡು ಭಾಷಣ ಬಿದ್ದಿದ್ದೆ. ಯಾವುದ್ರಿ ಖಚಿತ, ಉಚಿತ, ನಿಶ್ಚಿತ? ನೋಡ್ರಿ ಇಂಥದಕ್ಕೆ ಕೊಡಿ, ಇಂಥದಕ್ಕೂ ಒಂದು ಗ್ಯಾರಂಟಿ ಘೋಷಣೆ ಮಾಡಿ. ಎಲ್ಲ ಕಡೆನೂ ಕೂಡ ಅಷ್ಟೇ ಅನುದಾನ ಪೇಪರಲ್ಲಿ ಕಾಣಿಸುತ್ತೆ. ಸ್ಕೂಲ್ ಬಿಲ್ಡಿಂಗಲ್ಲಿ ಕಾಣಿಸ್ಬೇಕಲ್ಲ, ಅದು ವ್ಯವಸ್ಥೆಯಲ್ಲಿ ಕಾಣಿಸ್ಬೇಕಲ್ಲ, ಅದು ಮಾತ್ರ ಕಾಣಿಸ್ತಾ ಇಲ್ಲ. ಕುಸಿದು ಬೀಳೋ ಮೇಲ್ಚಾವಣಿ, ಮಳೆ ಬಂದ್ರೆ ಸೋರಿಕೆ, ದುರಸ್ತಿಗೆ ಕಾಯ್ತಾ ಇದ್ದಾವೆ ಕೋಲಾರದ 811 ಶಾಲೆಗಳು. ಕೋಲಾರದಲ್ಲಿ ಎಂಥ ಕೆಟ್ಟ ಪರಿಸ್ಥಿತಿ ಇದೆ ಅಂದರೆ ದುರಸ್ತಿಗೋಸ್ಕರ ಕಾಯ್ತಾ ಇದ್ದಾವೆ ಶಾಲೆಗಳು. ಎಷ್ಟು ಶಾಲೆ? 8 10 ಅಲ್ಲ, ನಾವು ಹೇಳ್ತಾ ಇರೋದು 811. ಲೆಕ್ಕ ಹಾಕೊಳ್ಳಿ. ಸರ್ಕಾರಿ ಶಾಲೆಗಳು 811 ದುರಸ್ತಿ ಆಗಬೇಕಾಗಿದೆ. ಜೀವ ಭಯದಲ್ಲೇ ಬಡವರ ಮಕ್ಕಳು ಪಾಠ ಪ್ರವಚನ ಕೇಳಬೇಕಾಗಿದೆ. ಅಲ್ಲಿ ಸರಿಯಾದಂಥ ಮೂಲಭೂತ ಸೌಕರ್ಯ ಇಲ್ಲ, ಶಿಕ್ಷಕರು ಇಲ್ಲ, ಕೊಠಡಿ ವ್ಯವಸ್ಥೆ ಇಲ್ಲ, ಟಾಯ್ಲೆಟ್ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಎಲ್ಲವೂ ಕೂಡ ಅಧ್ವಾನ. ಕೋಲಾರ ತಾಲೂಕಿನ ಕೋತಾಂಡಹಳ್ಳಿ ಶಾಲೆಯ ದುಸ್ಥಿತಿ ಒಂದನ್ನು ತೋರಿಸ್ತೀವಿ. ಅದೊಂದು ಎಕ್ಸಾಂಪಲ್ ನಿಮಗೆ. 2 ಬಾರಿ ಕುಸಿದು ಬಿದ್ದಿದೆ ಶಾಲೆಯ ಸಿಮೆಂಟ್ ಪ್ಲಾಸ್ಟಿಂಗ್.
ಇರೋದು 2 ಕೊಠಡಿ, ಗೋಡೆ ಬ್ಲಾಕ್ ಬೋರ್ಡು ಬಿರುಕು, ಗೋಡೆ ಬ್ಲಾಕ್ ಬೋರ್ಡು ಬಿರುಕು, ಆ ಒಂದು ಬಿಲ್ಡಿಂಗು ಬಿರುಕು, ವ್ಯವಸ್ಥೆನೇ ಇಲ್ಲ. ಕಳೆದ ವರ್ಷ 25 ಜನ ಸ್ಟೂಡೆಂಟ್ ಇದ್ರು, ಈಗ 13 ಸ್ಟೂಡೆಂಟ್ಗಳು ಮಾತ್ರ ಇದ್ದಾರೆ. 13 ಜನ ವಿದ್ಯಾರ್ಥಿಗಳು. ಯಾರು ತಾನೇ ಸೇರಿಸ್ತಾರೆ? ಪುಣ್ಯಕ್ಕೆ 13 ಜನ ಬರ್ತಾ ಇದ್ದಾರಲ್ಲ ಪಾಪ. 13 ಜನ ಸ್ಟೂಡೆಂಟ್ಗಳನ್ನಾದರೂ ಕಳಿಸ್ಲಾಗ್ತಾ ಇದೆಯಲ್ಲ, ಪೋಷಕರು ಕಳಿಸ್ತಾ ಇದ್ದಾರಲ್ಲ. ಈ ಲಜ್ಜೆಗೆಟ್ಟ ಸರ್ಕಾರಗಳು, ರಾಜಕಾರಣಿಗಳು, ಅಧಿಕಾರಿಗಳಿಂದ ಇನ್ನೂ ಕೂಡ ಕೆಲವರು ನಂಬಿಕೆ ಇಟ್ಕೊಂಡು ಕಳಿಸ್ತಾ ಇದ್ದಾರೆ ಸರ್ಕಾರಿ ಶಾಲೆಗಳಿಗೆ. ಅನಾಹುತ ಸಂಭವಿಸಿದ್ರೆ ಹೊಣೆ ಯಾರು? ಪ್ರಾಣ ಹೋಗ್ಬೇಕಾ ಅಥವಾ ದಾಖಲಾತಿ 0 ಆಗಬೇಕಾ? ಅದಾದ್ಮೇಲೆ ಮುಚ್ಚಾಕ್ಬೇಕಲ್ಲ ಆ ಶಾಲೆಗಳನ್ನ. ಸರ್ಕಾರಿ ಶಾಲೆಗಳು ಹಿಂಗೆ ಕಂಟಿನ್ಯೂ ಆದರೆ ಜನ ಬಂದು ಸೇರಲ್ಲ. ಕೈ ಮುಗಿದು ಒಳಗೆ ಬನ್ನಿ ಅನ್ನುವಂಥ ಬೋರ್ಡ್ ಮಾತ್ರ ಹಾಕೊಂಡಿರ್ತಾರೆ. ಆದರೆ ಮೂಗು ಮುಚ್ಕೊಂಡು ಓಡಾಡಬೇಕು ದುರ್ವಾಸನೆಗೆ, ಇಲ್ಲ ತಲೆಗೆ ಏನಾದರೂ ಹೆಲ್ಮೆಟ್ ಹಾಕೊಂಡು ಒಳಗಡೆ ಹೋಗ್ಬೇಕು ಮಕ್ಕಳು. ಅಲ್ಲಿ ತಲೆ ಮೇಲೆ ಏನಾದರೂ ಬೀಳುತ್ತೆ ಅಂತ ಜೀವದ ಭಯ ಕಾಡ್ತಾ ಇರುತ್ತಲ್ಲಿ. ಕಾರಣ 8 ವರ್ಷಗಳಿಂದ ಇದೇ ಥರನೇ ಇದೆ, ಮೇಲ್ಛಾವಣಿ ಕುಸಿದು ಬೀಳುವಂಥ ಒಂದು ಹಂತದಲ್ಲಿದೆ. ಆದ್ದರಿಂದ ಸುಮಾರು ಮಕ್ಕಳೆಲ್ಲ ಇಲ್ಲಿ ಪಾಠ ಕೇಳೋದಕ್ಕೆ ಬರ್ತಾರೆ. ಅವರ ತಲೆ ಮೇಲೆ ಏನಾದರೂ ಕಾಂಕ್ರೀಟು ಜಲ್ಲಿ ಎಲ್ಲ ಬಿದ್ದು ಮತ್ತು ಏನಾದರೂ ಹೆಚ್ಚು ಕಮ್ಮಿ ಅನಾಹುತಗಳಾದರೆ ಇದಕ್ಕೆಲ್ಲ ಮೇಯ್ನ್ ಕಾರಣ BO ಮತ್ತು DD5 ಆಗಿರ್ಬೋದು. ಹಲವಾರು ಬಾರಿ ಅವ್ರ ಗಮನಕ್ಕೆ ತಂದರೂ ಸಹ ಅವರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಶಿಕ್ಷಕರು ಏನಿದ್ದಾರೆ ಹಲವಾರು ಬಾರಿ ಲೆಟ್ರ್ಗಳೆಲ್ಲ ಕೊಟ್ಟಿದ್ದಾರೆ ಪತ್ರದ ಮುಖಾಂತರ. ಅವರಾದ್ರೂ ಏನು ಅವ್ರ ಗಮನಕ್ಕೆ ನಮ್ಮ ಗಮನಕ್ಕೆ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರೆ. ಹಲವಾರು ಬಾರಿ ಹೋರಾಟಗಳು ಮಾಡ್ತಾ ಇದ್ದೀವಿ, ಸರ್ಕಾರಿ ಶಾಲೆಗಳು ಉಳಿಸಿ, ಸರ್ಕಾರಿ ಶಾಲೆಗಳು ಬೆಳೆಸಿ ಅಂತ. ಆದರೆ ಸರ್ಕಾರಿ ಶಾಲೆಗಳು ಈ ಥರ ಅಧೋಗತಿ ಆಗಿದ್ರೆ ಯಾರು ಕಳಿಸ್ತಾರೆ ಸರ್ಕಾರಿ ಶಾಲೆಗಳ ಮಕ್ಕಳನ್ನ? ಸರ್ಕಾರಿ ಶಾಲೆಗಳೇ ಮುಚ್ತಾ ಇದ್ದೀರಿ ರಾಜ್ಯ ಸರ್ಕಾರ. ಅದರಲ್ಲಿ ಈ ಥರ ಅನಾಹುತಗಳಿದ್ದಾಗ ಮಕ್ಕಳನ್ನ ಯಾರು ಕಳಿಸೋದಕ್ಕೆ ಸಾಧ್ಯ ಆಗ್ತದೆ? ಸರ್ಕಾರಗಳು ಆದೇಶಗಳು ಹೇಳ್ತಾ ಇದೆ, ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸಿ ಆಂದೋಲನ ಮಾಡಿ ಅಂದೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಮಕ್ಕಳ ಅವರು ಬಂದು ತಂದೆ ತಾಯಿ ಪೋಷಕರು ಬಂದು ಇಲ್ಲಿ ನೋಡಿದಾಗ ಇಲ್ಲಿನ ವ್ಯವಸ್ಥೆ ನೋಡಿ ಭಯ ಬೀಳ್ತಾ ಇದ್ದಾರೆ. ಆ ಶಾಲೆ ಮೇಲ್ಛಾವಣಿ ಇರ್ಬೋದು, ಆ ಶೌಚಾಲಯ ಇರ್ಬೋದು, ಸುವ್ಯವಸ್ಥಿತವಾಗಿಲ್ಲ. ಹಾಗೆ ಸಹ ಸುತ್ತಲೂ ಕಾಂಪೌಂಡ್ ಸಹ ಶಿಥಿಲಗೊಂಡಿದೆ. ಈ ಶಾಲೆ ಶಿಥಿಲಗೊಂಡಿರೋದ್ರಿಂದ ಯಾವಾಗ ಅವ್ರ ತಲೆ ಮೇಲೆ ಬೀಳ್ತದೆ, ಮಾಸ್ಟರ್ ಕೇಳಿದರೆ ಏನು ಹೇಳ್ತಾರೆ, ನಾವು ಕೊಟ್ಟಿದ್ದೀವಿ ಅರ್ಜಿಗಳು ಆ ಥರ ಈ ಥರ ಅಂತ ಹೇಳಿದಾಗ ಪಂಚಾಯತಿಗೂ ತಿಳಿಸಿದ್ದಾರೆ, ಜಿಲ್ಲಾ ಪಂಚಾಯತಿ ತಿಳಿಸಿದ್ದಾರೆ, ಈ CDPO BO ಆಫೀಸ್ಗೂ ತಿಳಿಸಿದ್ದಾರೆ. ಆದರೆ ಯಾರು ಸಹ ಅದ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ. ಅಲ್ಲಿ ಬಂದು ಜವಾಬ್ದಾರಿತವಾಗಿ ಯಾರು ಅಧಿಕಾರಿಗಳಿರ್ತಾರೆ ಅವರನ್ನು ಕರ್ಕೊಂಬಂದು ಈ ಥರ ಎಲ್ಲ ಮಾಡಿದಾಗ ಆವಾಗ ಪೋಷಕರಿಗೂ ಒಂದು ಆಸೆ ಬರ್ತದೆ. ಕೋಲಾರ ತಾಲೂಕಿನ ಕೂತಾಂಡಹಳ್ಳಿ ಶಾಲೆಯ ದುಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ಅಲ್ಲೊಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ಕೋಲಾರದ ಪ್ರತಿನಿಧಿ ರಘುರಾಜ್. ನೋಡೋಣ. ಕೋಲಾರ ಜಿಲ್ಲೆಯಲ್ಲಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಶಾಲೆಗಳ ಸ್ಥಿತಿ ನೋಡಿದ್ರೆ ಖಂಡಿತ ಅದು ಅಧೋಗತಿಗೆ ತಲುಪ್ತಾ ಇದೆಯಾ ಅಂತಕ್ಕಂಥ ಒಂದು ಅನುಮಾನ ಕಾಡುತ್ತೆ. ಯಾಕೆಂತ ಹೇಳಿದ್ರೆ ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲ, ಜೊತೆಗೆ ಶಾಲೆಗಳಲ್ಲಿರ್ತಕ್ಕಂಥ ಮೇಲ್ಛಾವಣಿಗಳು ಕುಸಿಯೋ ಹಂತದಲ್ಲಿ ಈಗ ಇರತಕ್ಕಂಥದ್ದು. ನಾವೀಗ ಕೋಲಾರ ತಾಲೂಕಿನ ಕೂತಾಂಡಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿರ್ತಕ್ಕಂಥದ್ದು. ನಾನೀಗ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಒಂದು ಶಾಲೆಯಲ್ಲಿ 2 ಕೊಠಡಿಗಳಿದೆ. ಈಗಾಗಲೇ 2 ಕೊಠಡಿಗಳು ಮೇಲ್ಛಾವಣಿ ಕೂಡ ಕುಸಿಯೋ ಹಂತದಲ್ಲಿ ಇರ್ತಕ್ಕಂಥದ್ದು. ನಿಮ್ಮನ್ನು ತೋರಿಸ್ತಾ ಇರ್ತಕ್ಕಂಥದ್ದು ಕಳೆದ ಒಂದು 2 ವಾರಗಳ ಹಿಂದೆ ಕುಸಿದಿರ್ತಕ್ಕಂಥ ಒಂದು ಮೇಲ್ಛಾವಣಿ ಇದು. ಈ ಒಂದು ಶಾಲೆಯಲ್ಲಿರ್ತಕ್ಕಂಥ ಮೇಲ್ಛಾವಣಿ ಏನಿದೆ ಅದು 2 ವಾರಗಳ ಹಿಂದೆ ಕುಸಿತ ಆಗಿರ್ತಕ್ಕಂಥದ್ದು. ಅವತ್ತು ಭಾನುವಾರ ಆಗಿರೋ ಕಾರಣಕ್ಕಾಗಿ ಅವತ್ತು ಶಾಲೆಗೆ ಮಕ್ಕಳು ಬಂದಿಲ್ಲ. ಹಾಗಾಗಿನೇ ಈ ಒಂದು ಶಾಲೆಯಲ್ಲಿ ಏನಾದರೂ ಅವತ್ತು ಮಕ್ಕಳಿದ್ರೆ ಖಂಡಿತ ಒಂದು ಅನಾಹುತ ಆಗ್ತಾ ಇತ್ತು. ನೀವು ಗಮನಿಸ್ಬೋದು ಯಾವ ರೀತಿಯಲ್ಲಿ ಇಲ್ಲಿ ಏನು ಸಿಮೆಂಟ್ನ ಒಂದು ಪ್ಲಾಸ್ಟಿಂಗ್ ಕಿತ್ತು ಬಂದಿರತಕ್ಕಂಥದ್ದು, ಮತ್ತು ಗಮನಿಸ್ಬೋದು ಹಿಂದೆ ಹಾಕಿರ್ತಕ್ಕಂಥ ಒಂದು ಕಾಂಕ್ರೀಟ್ನ ಒಂದು ಕಂಬಿಗಳು ಈಗಾಗಲೇ ಕಾಣಿಸ್ತಾ ಇದೆ. ಹಾಗಾಗಿನೇ ಸರ್ಕಾರಿ ಶಾಲೆಗಳಲ್ಲಿ ಒಂದು ಮೂಲಭೂತ ಸೌಕರ್ಯಗಳ ಒಂದು ಕೊರತೆ ಈಗಾಗಲೇ ಎದ್ದು ಕಾಣ್ತಾ ಇರೋದ್ರಿಂದ ಸರ್ಕಾರಿ ಶಾಲೆಗಳನ್ನು ಮತ್ತಷ್ಟು ಒಂದು ಉನ್ನತ ಮಟ್ಟಕ್ಕೆ ಏರಿಸಬೇಕಾಗಿರ್ತಕ್ಕಂಥ ಸರ್ಕಾರದ ಅನುದಾನಗಳು ಎಲ್ಲಿ ಹೋಗ್ತಾ ಇದೆ ಅಂತಕ್ಕಂಥ ಒಂದು ಅನುಮಾನ ಈಗ ಕಾಡ್ತಾ ಇರತಕ್ಕಂಥದ್ದು. ಹಾಗಾಗಿನೇ ಗ್ರಾಮೀಣ ಭಾಗದ ಶಾಲೆಗಳಲ್ಲಿ ನಾವು ಗಮನಿಸ್ಬೋದು ದಾಖಲಾತಿ ಪ್ರಮಾಣ ಏನಿದೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ. ನೀವು ಗಮನಿಸ್ಬೋದು ಬೋರ್ಡ್ನಲ್ಲೂ ಕೂಡ ಈಗಾಗಲೇ ಬಿರುಕು ಬಿಟ್ಟಿರ್ತಕ್ಕಂಥದ್ದು. ಈ ಒಂದು ಗೋಡೆ ಕೂಡ ಇದೀಗ ಕುಸಿಯ ಅಂತ ಒಂದು ಭೀತಿ ಈಗ ಈ ಒಂದು ಶಾಲೆಗೆ ಕಾಡ್ತಾ ಇರ್ತಕ್ಕಂಥದ್ದು. ಮತ್ತು ಕಳೆದ ವರ್ಷ ಈ ಒಂದು ಶಾಲೆಯಲ್ಲಿ ಸುಮಾರು 25 ಜನ ಮಕ್ಕಳು ದಾಖಲಾತಿಯನ್ನು ಪಡ್ಕೊಂಡಿದ್ರು. ಆದರೆ ಈ ವರ್ಷ 13 ಮಕ್ಕಳು ಮಾತ್ರ ಇರ್ತಕ್ಕಂಥದ್ದು. ಹಾಗಾಗಿನೇ ಗ್ರಾಮೀಣ ಭಾಗದ ಶಾಲೆಗಳಿಗೆ ಮತ್ತಷ್ಟು ಒಂದು ಉತ್ತೇಜನ ಸಿಗಬೇಕಾಗಿರ್ತಕ್ಕಂಥದ್ದು. ಆದರೆ ಈ ಒಂದು ಶಾಲೆಗಳಲ್ಲಿ ಇವರನ್ನು ಮೂಲಭೂತ ಹೋಗ್ತೀನಿ, ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ನಮ್ಮ ಜೊತೆ ಈಗ BO ಆಗಿರುವಂತ ಮಧುಮಾಲತಿ ಪಡುವಣೆ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಹೇಳಿ ಸರ್. ಕೂತಾಂಡಹಳ್ಳಿ ಕೋಲಾರದ್ದು ತೋರಿಸ್ತಾ ಇದ್ವಿ, ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ. ಆಮೇಲೆ ಕೋಲಾರ ಜಿಲ್ಲೆಯಲ್ಲೇ 811 ಸರ್ಕಾರಿ ಶಾಲೆಗಳ ದುಸ್ಥಿತಿಯಲ್ಲಿದ್ದಾವೆ, ಕಟ್ಟಡಗಳು ಇನ್ನೂ ಕೂಡ ರಿನೋವೇಟ್ ಆಗಬೇಕು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ನಿಮಗೆ ಇದ್ರ ಬಗ್ಗೆ ಗಮನಕ್ಕೆ ಬಂದಿಲ್ವಾ, ಅಥವಾ ನೀವು ಅದ್ರ ಬಗ್ಗೆ ಮನವಿ ಸಲ್ಲಿಸಿದ್ರು ಕೂಡ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ವಾ? ಸರ್, ನಾನೀಗ ಬಂದು 5 ಮಂತ್ಸ್ ಆಯ್ತು. ನಾನು ಕೂತಂಡಹಳ್ಳಿದು ಬಂದಿತ್ತು ಸರ್, ಈ ರೀತಿ ಮಳೆ ಬಂದ
ಕಡೆ ಎಲ್ಲ ಸೋರಿದೆ ಅಂತ ಹೇಳ್ಬಿಟ್ಟು ನಾವು ಇಮಿಡಿಯೇಟು ನಮ್ಮ ಒಂದು BRP ಒಟ್ಟಿಗೆ ಹೋಗಿ ವಿಸಿಟ್ ಮಾಡಿ ಅಲ್ಲಿ ನಮ್ಮ ಟ್ರೆಡ್ ಇಂಜಿನಿಯರ್ ಬಂದಿದ್ರು ಸರ್ AW ಅವರು. ಹೀಗಾಗ್ಬಿಟ್ಟು ಇಮಿಡಿಯೇಟ್ ಬಂದು ಅದು ಈಗಾಗಲೇ 1 ಲಕ್ಷ ಅಲ್ಲಿ ರಿಲೀಸ್ ಆಗಿದೆ ಅಮೌಂಟು. ಬಟ್ ಅಲ್ಲಿ ಅದು ರಿಪೇರ್ಸ್ಗೆ 1 ಲಕ್ಷ ಸಾಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ರೂಮ್ ಚೆನ್ನಾಗಿರೋ ರೂಮ್ಗೆ ಅದನ್ನ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಂಜಿನಿಯರ್ ಹೇಳಿದ್ರು. ಹೀಗಾಗ್ಬಿಟ್ಟು ಬೇಡ, ಆ ರೂಮ್ ಚೆನ್ನಾಗಿದೆ, ಅದಕ್ಕೇನು ರಿನೋವೇಷನ್ ಬೇಡ, ಈ ರೂಮಿಗೆ ಮಾಡಿ ಅಂತ ಹೇಳ್ಬಿಟ್ಟು ಅದು 1 ಲಕ್ಷ ಸಾಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಪುನಃ ಎಸ್ಟಿಮೇಷನ್ ಹಾಕಿ ಕೊಟ್ಟಿದ್ದಾರೆ ಸರ್. ಅದು ಎಸ್ಟಿಮೇಷನ್ ಆಗಿ ಬಂದಮೇಲೆ ಅಲ್ಲಿ ರಿಪೇರಿಯನ್ನು ಕೈಗೊಳ್ತೀವಿ. ಅಲ್ಲಿವರೆಗೆ ಅಲ್ಲಿ ಆ ರೂಮಲ್ಲಿ ಯಾವ ಮಕ್ಕಳನ್ನು ಕುಳಿಸ್ಬೇಡಿ ಅಂತ ಹೇಳ್ಬಿಟ್ಟು ಮುಖ್ಯ ಶಿಕ್ಷಕರಿಗೆ ಹೇಳಿ ಬಂದಿದ್ದೀವಿ ಸರ್. ಅಲ್ಲಿ ನಾವು ದೃಶ್ಯಾವಳಿ ತೋರಿಸ್ತಾ ಇದ್ವಿ, ಆ ಪ್ಲಾಸ್ಟರ್ ಎಲ್ಲ ಕೆಳಗೆ ಬಿದ್ದಿರುವಂಥದ್ದು ಮತ್ತು ಒಂದ್ ಕಡೆ ಪ್ಲಾಸ್ಟರ್ ಎಲ್ಲ ಹಂಗಂಗೆ ಬಿಡ್ಕೊಂಡಿರುವಂಥದ್ದು, ಆ ಕೆಳಗಡೆನೆ ಮಕ್ಕಳು ಓದ್ತಾ ಇದ್ದಾರೆ. ಯಾರು ಏನಾದ್ರು ಒಂಚೂರು ಹೆಲ್ಮೆಟ್ ಹಾಕೊಂಡು ಓಡಾಡ್ಬೇಕಾ ಅಂತ ಮಕ್ಕಳು ಅಲ್ಲಿ? ಇಲ್ಲ ಸರ್, ಭಾನುವಾರ ಇತ್ತು, ಹೀಗಾಗಿ ಮಕ್ಕಳು ಆ ರೂಮಲ್ಲಿ ಇರಲಿಲ್ಲ. ಇಮಿಡಿಯೇಟ್ ಹೋಗ್ಬಿಟ್ಟು ನಾವು ಮಕ್ಕಳನ್ನ ವೇಕೇಟ್ ಮಾಡಿಬಿಟ್ಟು ಈಗ ಸದ್ಯಕ್ಕೆ ಆ ರೂಮನ್ನು ಯೂಸ್ ಮಾಡ್ತಾ ಇಲ್ಲ. ರಿಪೇರಿಗೆ ಕೊಟ್ಟಿದ್ದೀವಿ ಸರ್. ಅದು ಎಸ್ಟಿಮೇಷನ್ ಮಾಡಿದ್ದಾರೆ ಅವರು. ಫಂಡ್ ರಿಲೀಸ್ ಆದ್ಮೇಲೆ ಇಮಿಡಿಯೇಟ್ ನಾವು ಅದು ರಿಪೇರ್ಸ್ ಅನ್ನ ತಗೊಳ್ತೀವಿ ಸರ್. ಎಷ್ಟು ಸಾಧ್ಯನೋ ಅಷ್ಟು ಬೇಗ ಮಾಡ್ಕೊಡಿ ಮೇಡಮ್ ಕೆಲಸ. ಓಕೆ ಸರ್, ಖಂಡಿತ ಸರ್. ಸರ್ಕಾರಿ ಶಾಲೆಯಲ್ಲಿ ಈಗ ಮಕ್ಕಳನ್ನ ಸೇರ್ಸಕ್ಕೆ ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿಲೂ ಪಾಪ ಪುಣ್ಯ ಆ ಮಕ್ಕಳುಗಳು ಬರ್ತಾ ಇದಾರೆ ನಂಬ್ಕೊಂಡು. ಹೌದು ಸರ್. ಓಕೆ, ಧನ್ಯವಾದ ಮಧುಮಾಲತಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿ ಭರವಸೆ ಕೊಟ್ಟಿದ್ದಾರೆ ಬೇಗ ಸರಿ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ. ನೋಡೋಣ, ಅದನ್ನ ಫಾಲೋ ಅಪ್ ಅಂತೂ ನ್ಯೂಸ್ 18 ಕನ್ನಡ ಮಾಡೇ ಮಾಡುತ್ತೆ. ಇನ್ನು ಮುಂದಿನ ಜಿಲ್ಲೆಗೆ ಹೋಗೋಣ. ಮರದ ಕೆಳಗಡೆ ಬಯಲಲ್ಲಿ ಮಕ್ಕಳಿಗೆ ಪಾಠ, ಕಿತ್ತು ಹೋದ ಮೇಲ್ಛಾವಣಿ, ಬೀಳುವಂತಿದೆ ಕಟ್ಟಡ. ಜಗುಲಿಯಲ್ಲಿ ಮಕ್ಕಳಿಗೆ ಪಾಠ, ಬೆಂಚ್ ಕೂಡ ಇಲ್ಲ. ಮರದ ಕೆಳಗಡೆ ಬಯಲಲ್ಲಿ ಮಕ್ಕಳಿಗೆ ಪಾಠ ಮಾಡಲಾಗುತ್ತೆ. ಕಿತ್ತೋದ ಮೇಲ್ಛಾವಣಿ, ಬೀಳುವಂತಿರುವಂಥ ಕಟ್ಟಡ. ಹಂಗಿದ್ರು ಪಾಪ ಮಕ್ಕಳು ಹೋಗ್ತಾ ಇದ್ದಾರೆ, ಅವ್ರನ್ನ ಜಗಲಿಯಲ್ಲಿ ಪಾಠ ಮಾಡುವಂಥ ಪರಿಸ್ಥಿತಿ ಇದೆ. ಬೆಂಚ್ ಕೂಡ ಇಲ್ಲ ಮಕ್ಕಳಿಗೆ. ಯಾದಗಿರಿ ತಾಲೂಕಿನ ಹೊಸಳ್ಳಿ ಗ್ರಾಮದ ಶಾಲೆ ಇದೆ. ಯಾದಗಿರಿ ಅಂದರೆ ಊಹಿಸ್ಕೊಳ್ಬೇಕಲ್ಲ, ಕಲ್ಯಾಣ ಕರ್ನಾಟಕ ಭಾಗದ ಪರಿಸ್ಥಿತಿ ಹೇಗಿದೆ ಅಂತ. ಬೆಳಗ್ಗೆ ಅಷ್ಟೇ ಕಲಬುರಗಿದ್ದೊಂದು ತೋರಿಸ್ತಾ ಇದ್ವಿ. ಅಲ್ಲಿ ಟಾಯ್ಲೆಟ್ ರೂಮ್ಗಿನ್ನೂ ಕಡೆ ಆಗಿರುವಂಥ ಸರ್ಕಾರಿ ಶಾಲೆ, ಅಂಥ ಶಾಲೆಗೂ ಕೂಡ ಮಕ್ಕಳು ಹೋಗ್ತಾ ಇದ್ದಾರೆ. ಅವಘಡಕ್ಕೆ ಆಹ್ವಾನ ನೀಡ್ತಾ ಇದೆ ಸರ್ಕಾರಿ ಶಾಲೆ. 8 ಕೊಠಡಿಗಳ ಶಾಲೆಯಲ್ಲಿ 4 ರೂಮ್ಗಳು ಶಿಥಿಲಾವಸ್ಥೆಯಲ್ಲಿದ್ದಾವೆ. 200ಕ್ಕೂ ಹೆಚ್ಚು ಮಕ್ಕಳಿಗೆ 3 ಕೊಠಡಿಯಲ್ಲಿ ಪಾಠವನ್ನ ಮಾಡಲಾಗ್ತದೆ. 200ಕ್ಕೂ ಹೆಚ್ಚು ಜನ, ಬಿಗ್ ನಂಬರ್ಸ್ ಇದು. ಸರ್ಕಾರಿ ಶಾಲೆಯಲ್ಲಿ ಅಷ್ಟೊಂದು ಜನ ಮಕ್ಕಳು ಬರ್ತಾ ಇದ್ದಾರೆ ಅಂದ್ರೆ ಕೊಠಡಿ ಸಿಗದಿದ್ದಾಗ ಕಂಡಲ್ಲಿ ಕೂರಿಸಿ ಪಾಠವನ್ನ ಮಾಡಬೇಕಾಗಿದೆ. ಒಟ್ಟಿನಲ್ಲಿ ಪಾಪ ಅಲ್ಲಿನ ಟೀಚರ್ಸ್ ಏನ್ ಮಾಡ್ತಾರೆ ಹೇಳಿ? ಅವ್ರೇನು ಕಟ್ಟಡ ಕಟ್ಸಕ್ಕಾಗತ್ತಾ? ಸರ್ಕಾರನೇ ಹಿಂದೆ ಮುಂದೆ ನೋಡುತ್ತೆ, ಕೊಡ್ಬೇಕಾ ಬೇಡವಾ ಅಂತ. ಗೌರ್ಮೆಂಟ್ ಬಡವ್ರ ಮಕ್ಕಳಲ್ವಾ, ಏನಾದರೂ ಮಾಡ್ಕೊಂಡು ಸಾಯ್ಲಿ ಅನ್ನುವಂಥ ಮನಸ್ಥಿತಿ ಇರುವಂಥ ಸರ್ಕಾರಗಳು. ಸೊ ಏನು ಮಾಡ್ತಾರೆ, ಹೇಗಾದರೂ ಮಾಡಿ ಪಾಪ ಮಕ್ಕಳಿಗೆ ಏನಾದರೂ ಕಲಿಸ್ಬೇಕಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಯಲಲ್ಲಾದರೂ ಕೂರಿಸ್ಕೊಂಡು ಅಲ್ಲಿನ ಟೀಚರ್ಸು ಪಾಠವನ್ನು ಹೇಳ್ಕೊಡ್ತಾ ಇದ್ದಾರೆ. ಕಿಟಕಿ ಕಿತ್ತೋಗಿದೆ, ಕೂರ್ಲಿಕ್ಕೆ ಬೆಂಚ್ ವ್ಯವಸ್ಥೆ ಇಲ್ಲ, ಮತ್ತೆ ಆ ಸ್ಕೂಲ್ನ ವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದನ್ನ ಕೂಡ ನಿಮಗೆ ತೋರಿಸ್ತಾ ಇದೆ. ನನ್ನ ಹೆಸರು ಮಹೇಶ್, ನಾನು ಹೊಸಳ್ಳಿ ಗ್ರಾಮದ ಯುವಕ. ನಮ್ಮೂರಲ್ಲಿ ಸುಮಾರು 8 ಶಾಲೆಗಳಿದ್ದಾವೆ. ಅದರಲ್ಲಿ ಕೆಲವೊಂದು 2 ಮಾತ್ರ ಚೆನ್ನಾಗಿದ್ದಾವೆ. ಮಿಕ್ಕಿರವೆಲ್ಲ ಬಿದ್ದು ಮಳೆಗೆ ಒಂಥರ ಸೋರೋದು ಮತ್ತು ಸಿಮೆಂಟ್ ಕೂಡ ಕೆಳಗೆ ಬೀಳ್ತಿದೆ. ಅಂದರೆ ನಮ್ಮೂರಲ್ಲಿ ಶಾಲೆ ನೋಡಿ ಹುಡುಗರನ್ನ ಶಾಲೆ ಕಳಿಸೋ ಕೂಡ ಹೆದರ್ತಿದ್ದಾರೆ ಜನ. ಆ ಥರ ನಮ್ಮೂರ ಶಾಲೆ ಪರಿಸ್ಥಿತಿ ಆಗಿದೆ. ಇದ್ರ ಬಗ್ಗೆ ಎಷ್ಟು ಅಧಿಕಾರಿಗಳಿಗೆ ಏನು ಲೆಟ್ರ್ ಕೊಟ್ಟರು ಯಾರು ಏನು ನೋಡ್ತಾನೆ ಇಲ್ಲ ನಮ್ಮೂರ ಬಗ್ಗೆ. ನಮ್ಮ ಹುಡುಗರು ಶಾಲೆ ಹುಡುಗರು ಕೂಡ ಸಂಖ್ಯೆ ಕೂಡ ಕಮ್ಮಿ ಆಗಿಬಿಟ್ಟಿದೆ. ಇದಕ್ಕಾಗಿ ಹೊರ ಕುಡಿಸಿ ಕೂಡ ಪಾಠ ಮಾಡ್ತಿದ್ದಾರೆ. ಮಳೆ ಬಂದರೆ ಇಲ್ಲಿ ಪಾಠ ಮಾಡೋಕ್ಕೂ ಆಗಲ್ಲ. ಇದೆಲ್ಲ ಸರಿ ಮಾಡಬೇಕೆಂದು ಇದು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಮ್ಮ ಹೊಸಳ್ಳಿ ಗ್ರಾಮದ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಇದು ಹೊಸಳ್ಳಿ ಗ್ರಾಮ ನಮ್ಮದು. ನಮ್ಮಲ್ಲಿ 4 ಕೋಣೆಗಳು ಶಾಲೆ ಹುಡುಗರಿಗೆ ತೊಂದರೆ ಆಗ್ಯಾವ, ಬಿದ್ದಾವ. ಅವೆಲ್ಲ ದುರಸ್ತಿ ಆಗ್ಬೇಕು. ಮತ್ತು ಹೊಸ ಕಟ್ಟಡಗಳು ಆಗ್ಬೇಕದು. ಮತ್ತು ಕೆಲವೊಂದು ಸೋರ್ತಾ ಇದ್ದವು, ಲೀಕೇಜ್ ಆಗ್ಲಕತ್ತವ. ಅವನ್ನ ಏನಪ್ಪ ಅಂದ್ರೆ ದುರಸ್ತಿ ಮಾಡಿ ಕೊಡಬೇಕು. ಇಂಥವೆಲ್ಲ ಊರಾಗ ಶಾಲೆ ಏನಪ್ಪ ಅಂದ್ರೆ ಚೆನ್ನಾಗಿರ್ಬೇಕಂತಕ್ಕಂಥದ್ದು ನಾವು ಈ ಮಾಧ್ಯಮದ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀವಿ. ನಮ್ಮೂರಲ್ಲಿ ಶಾಲೆ ನೆಟ್ಟಿಗೆಲ್ಲ ಎಲ್ಲ ಬೀಳಕ್ಕಾಗಿದೆ. ಮಳೆ ಬಂದು ಸೋರುತ್ತೆ, ಒಬ್ಬರು ಕೇರ್ ಮಾಡಲ್ಲ. ಇಲ್ಲಿ ಕಾಂಪೌಂಡ್ ಇಲ್ಲ, ಮಕ್ಕಳೆಲ್ಲ ಹೊರಗಡೆ ಕೂತು ಪಾಠ ಮಾಡಿಸ್ಬೇಕಾಗುತ್ತೆ. ಎಲ್ಲ ಬೀಳಕ್ಕಾಗಿದೆ. ನಮಗೆ ಹೊಸ ಶಾಲೆ ಕಟ್ಟಿಸ್ಕೊಡ್ಬೇಕು, ಎಲ್ಲ ಮಕ್ಕಳಿಗೆ ಅನುಕೂಲ ಮಾಡಬೇಕು. ಆ ಕಿತ್ತೋಗಿರೋ ಶಾಲೆಯ ಕಟ್ಟಡ ಹೇಗಿದೆ, ಅವ್ಯವಸ್ಥೆಯ ಆಗರವಾಗಿದೆ, ಆ ದುಸ್ಥಿತಿಯ ಬಗ್ಗೆ ನಮ್ಮ ಯಾದಗಿರಿಯ ಪ್ರತಿನಿಧಿ ಗಣೇಶ್ ಮಾಲಿ ಪಾಟೀಲ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾನು. ಯಾದಗಿರಿ ಜಿಲ್ಲೆ ಶೈಕ್ಷಣಿಕವಾಗಿ ಮೊದಲೇ ಹಿಂದುಳಿದಿರ್ತಕ್ಕಂತಹ ಹಣೆಪಟ್ಟಿಯನ್ನು ಹೊತ್ತಿದೆ. ಆದರೆ ಇನ್ನು ಶಿಕ್ಷಣ ಸಚಿವರು ಮತ್ತು ಶಿಕ್ಷಣ ಸಂಬಂಧಪಟ್ಟ ಒಂದು ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಲೇಬೇಕು. ನಾವು ಇವತ್ತು ಯಾದಗಿರಿ ಜಿಲ್ಲೆಯ ಹೊಸಳ್ಳಿ ಗ್ರಾಮದಲ್ಲಿ ನಾವಿದ್ದೀವಿ. ಇಲ್ಲಿ 200 ಮಕ್ಕಳು ಇದ್ದಾರೆ, ಓದ್ತಕ್ಕಂಥ ವಿದ್ಯಾರ್ಥಿಗಳು 200 ಮಕ್ಕಳಿದ್ದಾರೆ. ಒಟ್ಟಾರೆಯಾಗಿ 8 ಕೊಠಡಿಗಳು ಇಲ್ಲಿದ್ದು
8ರಲ್ಲಿ 4 ಕೊಠಡಿಗಳು ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ತಲುಪಿವೆ. ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು, ಈಗ ಬೀಳುತ್ತೋ ಆಗ ಬೀಳುತ್ತೋ ಅಂತಕ್ಕಂತಹ ಪರಿಸ್ಥಿತಿಯಲ್ಲಿ ಇಲ್ಲಿಯ ಕೊಠಡಿಗಳ ಅವಸ್ಥೆ ಇಲ್ಲಿ ನೋಡ್ಬೋದು. ನೀವು ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ತಲುಪಿದ್ದಾವೆ. ಏನು ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ, ಅಷ್ಟೊಂದು ಶಿಥಿಲಾವಸ್ಥೆಗೆ ತಲುಪಿದ್ದಾವೆ. ಮಕ್ಕಳನ್ನು ನೋಡ್ಬೋದು, ಇಲ್ಲಿ ಶಿಕ್ಷಕರು ಮಕ್ಕಳಿಗೆ ಪಾಠ ಮಾಡಬೇಕಾದ್ರೆ ಅವ್ರಿಗೂ ಕೂಡ ಒಂದು ಸಮಸ್ಯೆ ಆಗ್ತಾ ಇದೆ. ಮಕ್ಕಳಿಗೆ ಒಂದು ಶಿಥಿಲಾವಸ್ಥೆ ಕೊಠಡಿ ತಲುಪಿರೋ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಬಯಲಲ್ಲಿ ಪಾಠವನ್ನು ಮಾಡ್ತಾ ಇದ್ದಾರೆ. ಒಂದು ಮರದ ಕೆಳಗಡೆ ಕೂರಿಸ್ಬಿಟ್ಟು ಹೊರಗಡೆ ಬಯಲಲ್ಲಿ ಮಕ್ಕಳಿಗೆ ಪಾಠವನ್ನು ಮಾಡ್ತಕ್ಕಂತಹ ವ್ಯವಸ್ಥೆಯನ್ನು ಇಲ್ಲಿಯ ಶಿಕ್ಷಕರು ಮಾಡ್ಕೊಂಡಿದ್ದಾರೆ. ನಿಜಕ್ಕೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯಿಂದ ಸಾಕಷ್ಟು ಕೋಟಿ ಅನುದಾನವನ್ನು ಬರುತ್ತೆ, ಯಾಕೆ ಅದನ್ನು ಬಳಸ್ಕೊಂಡು ಇಲ್ಲಿಯ ಮಕ್ಕಳಿಗೆ ಇಲ್ಲಿಯ ಒಂದು ಶಿಕ್ಷಣ ಇಲಾಖೆಯವರು ಒಂದು ಮುತುವರ್ಜಿಯನ್ನು ವಹಿಸಿ ಸಮರ್ಪಕವಾಗಿ ಒಂದು ಕೊಠಡಿಗಳ ವ್ಯವಸ್ಥೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾಕೆ ಇಷ್ಟೊಂದು ಬಡವರ ಮಕ್ಕಳ ಬಗ್ಗೆ ಇಷ್ಟೊಂದು ನಿಷ್ಕಾಳಜಿನ ಸರ್ಕಾರಕ್ಕೆ ಅಂಥದ್ದು ಯಕ್ಷ ಪ್ರಶ್ನೆ ಆಗಿದೆ. ಈಗಲಾದರೂ ಎಚ್ಚೆತ್ತುಕೊಂಡು ಮಕ್ಕಳಿಗೆ ಒಂದು ಸುಸಜ್ಜಿತವಾದ ಸೂರನ್ನು ಮಾಡಿಕೊಡ್ಬೇಕು, ಅವರಿಗೆ ಓದೋದಕ್ಕೆ ಒಳ್ಳೆಯ ಕ್ಲಾಸ್ ರೂಮನ್ನು ಮಾಡಿಕೊಡ್ಬೇಕಂತೇಳಿ ನ್ಯೂಸ್ 18 ಕಳಕಳಿಯಾಗಿದೆ. ಯಾದಗಿರಿಯಿಂದ ಗಣೇಶ್ ಪಾಟೀಲ್, ನ್ಯೂಸ್ 18. ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಂತೂ ಅದ್ಯಾವ ಕಲ್ಯಾಣ ಆಗ್ತಾವೋ ಏನೋ, ಹೆಸರು ಮಾತ್ರ ಇಟ್ಬಿಟ್ರು ಕಲ್ಯಾಣ ಕರ್ನಾಟಕ ಅಂತ. ನೋಡಿ, ಶಿಕ್ಷಣ ಅನ್ನುವಂಥದ್ದೇ ಶಿಕ್ಷೆ ಆಗ್ಬಿಟ್ಟಿದೆ ಪಾಪ ಅಲ್ಲಿನ ಮಕ್ಕಳಿಗೆ. ಶಿಕ್ಷಣ ಅಂದರೆ ಹೋಗೋದಕ್ಕೆ ಅಟ್ಲೀಸ್ಟ್ ಇಂಟ್ರೆಸ್ಟ್ ಇರಬೇಕಲ್ಲ ಮಕ್ಕಳಿಗೆ, ಕಳ್ಸೋದಕ್ಕೆ ಧೈರ್ಯ ಬೇಕಲ್ಲ ಪೋಷಕರಿಗೆ. ಏನೂ ಇಲ್ಲ, ನಮ್ಮ ಮಕ್ಕಳಾದರೂ ಓದಲಿ ಅಂತ ಕಳಿಸಿದ್ರೆ ಇಂಥ ಪರಿಸ್ಥಿತಿ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ. ನೆಕ್ಸ್ಟ್ ದಕ್ಷಿಣ ಕರ್ನಾಟಕ ಭಾಗಕ್ಕೆ ಬರೋಣ. ಅಲ್ಲಿ ಚಾಮರಾಜನಗರದ ಹೇಗಿದೆ ಪರಿಸ್ಥಿತಿ ತೋರಿಸ್ತೀವಿ. ಶಿಥಿಲಗೊಂಡ ಕೊಠಡಿಗಳು, ಕೂರ್ಲಿಕ್ಕೂ ಕೂಡ ಜಾಗ ಇಲ್ಲ. ಉದ್ರಿ ಬೀಳ್ತಾ ಇದೆ ಶಾಲೆಯ ಮೇಲ್ಚಾವಣಿ. ಶಾಲೆಯ ಜಗುಲಿ, ಗ್ರಾಮದ ಚಾವಡಿಯಲ್ಲಿ ಪಾಠ. ನಾನು ಹೇಳ್ತಾ ಇದ್ನಲ್ಲ ಆರಂಭದಲ್ಲಿ, ಇದು 1-2 ಶಾಲೆಯ ಪರಿಸ್ಥಿತಿ ಅಲ್ಲ, ಹತ್ತತ್ರ ಸುಮಾರು ಒಂದು 10,000ಕ್ಕೂ ಹೆಚ್ಚಿನ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಇದು. ಹೊರಗೆ ಬೆಂಚ್ ಇಲ್ಲ, ಪಾಠಕ್ಕೆ ಬೋರ್ಡ್ ಇಲ್ಲ. ಚಾಮರಾಜನಗರ ತಾಲೂಕಿನ ಬಸವಾಪುರದ ಶಾಲೆಯ ಸ್ಥಿತಿ ಇದು. ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅದು, ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಆದರೆ ಅದೇನೂ ಉನ್ನತಿ ಆಗಿಲ್ಲ, ಬರೀ ದುಸ್ಥಿತಿ ಆಗ್ತಾ ಇದೆ, ಅದು ಉನ್ನತಿ ಅಲ್ಲ. 6 ಕೊಠಡಿಗಳಲ್ಲಿ 2 ಕೊಠಡಿ ಸಂಪೂರ್ಣವಾಗಿ ಶಿಥಿಲ ಆಗಿದೆ. 6 ಕೊಠಡಿಯಲ್ಲಿ 2 ಕೊಠಡಿ, 1ರಿಂದ 8ನೇ ತರಗತಿ ಮಕ್ಕಳ ಪಾಠ 2 ಕೊಠಡಿಗಳಲ್ಲಿ ಅಸಾಧ್ಯ. 1ರಿಂದ 8ನೇ ಕ್ಲಾಸ್ವರೆಗೂ ಇದ್ದಾವೆ ಆ ತರಗತಿಗಳು. ಆದರೆ ಇರುವಂಥದ್ದು 6 ಕೊಠಡಿ, ಇನ್ನೂ 2 ಕೊಠಡಿ ಬೇಕಾಗಿತ್ತು. ಆ 6 ಕೊಠಡಿಯಲ್ಲಿ ಮತ್ತೆ ಒಂದು 2 ಕೊಠಡಿ ಶಿಥಿಲ ಆಗಿದ್ದಾವೆ ಸಂಪೂರ್ಣವಾಗಿ, ಅಲ್ಲಿ ಕೂರ್ಲಿಕ್ಕೂ ಕೂಡ ಆಗೋದಿಲ್ಲ. ಏನು ಉಳಿದಿರುವಂಥದ್ದು 4 ಕೊಠಡಿಗಳಷ್ಟೇ. ಅದರಲ್ಲಿ 1ರಿಂದ 1 to 8ವರೆಗೂ ಕೂಡ ಮಕ್ಕಳನ್ನ ಕೂರಿಸಿ ಓದಿಸ್ಬೇಕಾಗಿದೆ ಅಂತೆ. 110 ಮಕ್ಕಳು ಓದ್ತಾ ಇರುವಂಥ ಉನ್ನತೀಕರಿಸಿದ ಶಾಲೆ ಇದು. ಆ ಸ್ಥಿತಿ ನಿಮಗೆ ತೋರಿಸ್ತಾ ಇದ್ವಿ. ನಿಮಗೆ ಎಲ್ಲದೂ ಒಂದೇ ಥರ ಅನಿಸ್ತಾ ಇರ್ಬೋದು, ಇದೇನು ಎಲ್ಲ ಒಂದೇ ತೋರಿಸ್ತಾ ಇದ್ದಾರೇನೋ, ಇಲ್ಲ. ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಆಲ್ಮೋಸ್ಟ್ ಇಂಥದ್ದೇ ಪರಿಸ್ಥಿತಿ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಒಂದೇ ಥರನೇ ಕಾಣಿಸ್ತಾ ಇರುತ್ತೆ ಅಲ್ಲಿ. ಸುಮಾರು 1ನೇ ತರಗತಿಯಿಂದ 8ನೇ ತರಗತಿವರೆಗೂ ಕೂಡ 110 ಮಕ್ಕಳು ಇಲ್ಲಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಸರ್, ಕಲಿಯೋದಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ ಅಂತಂದರೆ, ಒಟ್ಟು ಇಲ್ಲಿ ಇರ್ತಕ್ಕಂಥ 6 ಕೊಠಡಿಗಳಲ್ಲಿ 2 ಕೊಠಡಿ ಆಲ್ರೆಡಿ ಇವು ಎಲ್ಲ ಕಿತ್ತು ಬೀಳ್ತಾ ಇದೆ, ಈಗ ಕುಸ್ತು ಬೀಳ್ತಾ ಇದೆ. ಇನ್ನು 4 ಕೊಠಡಿಗಳಲ್ಲಿ 1ರಿಂದ 8ನೇ ತರಗತಿ ಮಕ್ಕಳನ್ನು ಕೂಡ ಒಂದು ರೂಮಲ್ಲಿ 2 ಕ್ಲಾಸ್ಗಳನ್ನ ಕೂರಿಸ್ಕೊಂಡು ಪಾಠ ಮಾಡ್ತಕ್ಕಂಥ ಸಂದರ್ಭ ನಮ್ಮೂರಿನ ಶಾಲೆಯ ಪರಿಸ್ಥಿತಿ ಈ ಥರ ಇದೆ. ಮಕ್ಕಳನ್ನ ಕೂಡ ಕಳಿಸೋದಕ್ಕೆ ಭಯ ಪಡ್ತಿದ್ದಾರೆ, ಯಾಕಂದರೆ ಮಕ್ಕಳು ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆ, ಇಲ್ಲಿ ಎಲ್ಲ ಕಿತ್ತು ಕಿಸನ್ನಾಗಿದೆ. ಇದು ಪೋಷಕರು ಶಾಲೆಗೆ ಮಕ್ಕಳನ್ನ ಕಳಿಸ್ತಕ್ಕೆ ಭಾಳ ಭಯ ಪಡ್ತಿದ್ದಾರೆ. ದಯಮಾಡಿ ಇದನ್ನು ಕೂಡಲೇ ಕೊಠಡಿಗಳನ್ನ ಡೆಮಾಲಿಸಿಸ್ ಮಾಡಿಸಿ ಒಂದು ಹೊಸ ಕಟ್ಟಡವನ್ನು ನಿರ್ಮಿಸ್ಕೊಡ್ಬೇಕು ಅಂತ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಮೂಲಕ ನಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೀವಿ. ಈಗ ನಮ್ಮ ಗ್ರಾಮದಲ್ಲಿ 110ರಿಂದ 115 ಜನ ಮಕ್ಕಳಿದ್ದಾರೆ. ಈಗ ಆಲ್ರೆಡಿ ನಮ್ಮ ಕೊಠಡಿ ಸಮಸ್ಯೆ ಆದ್ದರಿಂದ, ಆಮೇಲೆ ಕಾಂಪೌಂಡ್ ಇಲ್ಲ, ಮಕ್ಕಳು ಎಲ್ಲ ಒಂದೇ ಶಾಲೆಯಲ್ಲಿ ಒಂದೇ ಕೊಠಡಿಲಿ ಪಾಠ ಕೇಳೋ ಸ್ಥಿತಿಲಿ ಇದೆ ನಮ್ಮ ಬಸವಾಪುರದ ಗ್ರಾಮದಲ್ಲಿ. ಮಧು ಬಂಗಾರಪ್ಪನವರು ಹೆಚ್ಚಿನ ಒಂದು ಗಮನ ಹರಿಸಿ ಈ ಬಿಲ್ಡಿಂಗನ್ನು ಡೆಮಾಲಿಷ್ ಮಾಡಿ ಹೊಸ ಬಿಲ್ಡಿಂಗನ್ನು ನಮಗೆ ಕೊಡಬೇಕು. ಚೌಡಿಲಿ ಕೂತ್ಕೊಂಡು ಮಕ್ಕಳು ಪಾಠ ಕೇಳೋ ಸ್ಥಿತಿಲಿ ಇದ್ದಾರೆ. ಈಗ ಆಲ್ರೆಡಿ ನಡೀತದೆ, ಚೌಡಿಲೇ ಪಾಠ ಕೇಳ್ತಾರೆ. ನಮಗೆ ಹೊಸ ಬಿಲ್ಡಿಂಗ್ ಕೊಡಿಸ್ಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ನನ್ನ ಮನವಿಯನ್ನು ಸಲ್ಲಿಸ್ತೇನೆ. ನಮ್ಮ ಸ್ಕೂಲಿ ಇಲ್ಲಿಗೆ ಹೋಗೋಕ್ಕೆ ಭಯ ಆಯ್ತಲ್ಲ, ಒಂದೇ ರೂಮ್ಲಿ ಪಾಠ ಮಾಡ್ತಾವ್ರೆ, ಆಗೋದು ಇಲ್ಲ. ಈಚ್ ಕುಣಿಸ್ಬಿಟ್ಟು ಪಾಠ ಮಾಡ್ತಾರೆ, ಚಾವಡಿ ತಗೊಂಡು ಪಾಠ ಮಾಡ್ತಾರೆ. ದಯಮಾಡಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಸಚಿವರು ಶಾಸಕರಾಗಿರುವಂಥ ಪುಟ್ಟರಂಗ ಶೆಟ್ಟಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್.
ಸರ್, ಹಲವು ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೇಗಿದೆ ಅಂದರೆ ಶಿಕ್ಷಣ ಅನ್ನುವಂಥದ್ದೇ ಶಿಕ್ಷೆ ಅನ್ನುವಂಥ ಪರಿಸ್ಥಿತಿ ಇದೆ. ಯಾವಾಗ ಸರ್ ಅದೆಲ್ಲ ಸರಿಯಾಗೋದು ಅಂತ? ಸರ್, ಈಗ ಏನಾಗಿದೆ ಅಂದರೆ ಇದೆಲ್ಲ 1977-73ರಲ್ಲಿ ಬ್ಲಾಕ್ ಬೋರ್ಡ್ನಲ್ಲಿ ಕಪ್ಪು ಹಲಗೆ ಮಾಡಿದಂಥ ಶಾಲೆಗಳು. ಆಮೇಲೆ ಕೆಲವು ಶಾಲೆಗಳಿಗೆ ಮಕ್ಕಳೇ ಇಲ್ಲ. ಇಲ್ಲಿ ಎಷ್ಟು ಮಕ್ಕಳ ಸಂಖ್ಯೆಗೆ ಬಿಟ್ಕೊಂಡಿರ್ತಾರೆ. ಈಗ 21 ಕೊಠಡಿಗಳನ್ನ ಕೊಟ್ಟರೆ ನೆನ್ನ ನಾನು BOನ ಕರೆದಿದ್ದೀವಿ. ಅದಕ್ಕೊಂದು ಕೊಠಡಿ ಕೊಡಪ್ಪ, ಅದಕ್ಕೊಂದು ಕೊಠಡಿ ಈಗ ಹಾಕಿದೆ ಮಾಡಿಕೊಡ್ತೀವಿ. ಆ ಮಕ್ಕಳ ಸಂಖ್ಯೆಗಳು ಸರಿ ಆಯ್ತದ. ಅಲ್ಲ, ಮಕ್ಕಳು ಬರಲ್ಲ ಅಂದ್ರೆ ಯಾಕೆ ಅಂದ್ರೆ ಇಂಥ ಕಿತ್ತೋ ಶಾಲೆಗಳಿಗೆ ಯಾವನ್ ಬರ್ತಾನೆ ಸರ್? ಧೈರ್ಯ ತೋರಿಸ್ಬಿಟ್ಟು ಸೇರಿಸ್ತಾರೆ. ಎಲ್ಲ ಶಾಲೆಗಳು ಕೇಳಿ, ಎಲ್ಲ ಶಾಲೆಗಳು ಏನಾಗಿದೆ, ಎಲ್ಲ ಕಾನ್ವೆಂಟು ಟೌನು, ಅನೇಕರು ಎಲ್ಲ ಟೌನಿಗೆ ಒಂದು ಸೇರ್ಕೊಂಡ್ಬಿಟ್ರ ತಂದೆ ತಾಯಿಗಳು. ಸರ್, ಅದ್ ಯಾಕೆ ಹೇಳಿ ಸರ್ ಪುಟ್ಟರಂಗ ಶೆಟ್ಟಿ ಸರ್, ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ನೀವು 4 ಬಾರಿ 5 ಬಾರಿ MLA ಆದಂತವ್ರು. ಅಲ್ಲಿ ಯಾಕೆ ಹೋಗ್ತಾರೆ ಖಾಸಗಿ ಶಾಲೆಗಳಿಗೆ ಅಂದ್ರೆ ಇಂಥ ಕಿತ್ತೋ ಶಾಲೆಗೆ ಯಾವ ಪೋಷಕರು ಧೈರ್ಯ? ಇಲ್ಲ, ನೀವು ಬಂದು ನೋಡಿ, ಅಲ್ಲಿ ಮಕ್ಕಳ ಸಂಖ್ಯೆ ಕೊಠಡಿ ಇದೆ. ನೀವು ಅನ್ಕೊಂಡಾಗೆಲ್ಲ 30 ಮಕ್ಳಿರ್ತಕ್ಕಂಥ 30 ಮಕ್ಕಳು ಒಂದು ಕೊಠಡಿ, 2 ಶಿಕ್ಷಕರು ಅಂತ ಇರೋದು ಕಾನೂನಲ್ಲಿ. ಅದ್ರಂತೆ ಇದೆ ಅಲ್ಲಿ. ಆ ಮಗು ಅಂತದ್ದು ಇನ್ನಕ್ಕಾಗಲ್ಲ. ಯಾಕಂದ್ರೆ ನಾನೇ ಕರೆದಿದ್ದಿ, ಆದ್ರೂ ಒಂದು ಕೊಠಡಿನ ಈಗ ಹಾಕ್ಬಿಡಿ ಅಂತ ಹೇಳಿದೀನಿ. ಆ ಕೊಠಡಿ ಮಾಡಿಸ್ಕೊಡ್ತೀವಿ. ಅಲ್ಲ, ಯಾಕೆಂದ್ರೆ ಈಗ ನಿಮ್ಮ ತುಂಬಾ ನೀವು ಹೇಳಿದ್ರೆ ಯಾವ್ದಾದ್ರು ಒಂದು ಶಾಲೆ ಮಾಡ್ಕೊಡಲ್ಲ ಅಂತಾರ ಸರ್? ನೀವೇನ್ ದೊಡ್ಡ ಬಿಲ್ಡಿಂಗ್ ಕೇಳ್ತಾ ಇಲ್ಲ, ಶಾಲೆಗೋಸ್ಕರ ಕೇಳ್ತಾ ಇದ್ರ? ನಿಮ್ಮ ಕ್ಷೇತ್ರದ ಬಡ ಮಕ್ಕಳು ಓದಕ್ಕೋಸ್ಕರ ಕೇಳ್ತಾ ಇದ್ದೀರಾ? ನಾವೇ ಕೇಳಿ ರಿಪೇರಿ ಮಾಡಿಸ್ಕೊಡ್ಬೇಕಾದ್ರೆ 7 ಲಕ್ಷ ಆಗ್ತದೆ. ಏನೂ ಅಲ್ಲ 7 ಲಕ್ಷಗಳು. ಆ ಶಾಲೆ ರಿಪೇರಿ ತಕ್ಕ ದುಡ್ಡು ಹಾಕ್ಬೇಕು, ಲೆಕ್ಕಾಚಾರ ಆಯ್ತಾ? ಈಗ ನಮ್ಮ ಅರ್ಧಳ್ಳಿ ಶಾಲೆ ಇದೆಯಲ್ಲ, ಒಂದು ಕೊಠಡಿ ಸರಿ ಇಲ್ಲ. ನಾನು ನಮ್ಮ MSI 60 ಲಕ್ಷ ಹಾಕಿ ಅದನ್ನ ಹೊಸ ಕೊಠಡಿಯನ್ನು ಮಾಡಿಸ್ಕೊಡ್ತಾ ಇದ್ದೀನಿ. ಇನ್ನೊಂದು ತೋರಿಸ್ತಾ ಇದ್ವಿ ಪುಟ್ಟರಂಗ ಶೆಟ್ಟಿ ಅವರೇ, ಬಸವಾಪುರದ್ದು. ಅಲ್ಲಿ ಮಕ್ಕಳಿದ್ದಾರೆ, ಶಾಲೆನೂ ಇದೆ, ಕೊಠಡಿ ಇಲ್ಲ. 1 to 8 ವರೆಗೂ ಇರೋ ತರಗತಿಗಳಿಗೆ 6 ಕೊಠಡಿ, ಅದರಲ್ಲಿ 2 ಕಂಪ್ಲೀಟ್ಲಿ ಶಿಥಿಲಗೊಂಡಿರುವಂತ ಕೊಠಡಿ. ಇಲ್ಲ, ಇಮಿಡಿಯೇಟ್ ಒಂದು ಕೊಠಡಿ ಹಾಕಿದೀವಿ, ಮಾಡ್ತೀವಿ. ಮಾಡಿಸ್ಕೊಡ್ತೀರಾ? ಭರವಸೆ ಇಟ್ಕೊಬೋದಾ ಆ ಊರಿನ ಜನರ ಪರವಾಗಿ? ನಾನು ಸುಳ್ಳಾಡಕ್ ಹೋಗಲ್ಲ, ಆಡದೇ ಮಾಡೋದು. ಅಲ್ಲ, ಸುಳ್ಳು ಅಂತಲ್ಲ, ಭರವಸೆ ಕೊಡ್ತೀರಾ ಅಲ್ಲಿ ಬೇಗ ಮಾಡಿಸ್ಕೊಡ್ತೀರಾ ಅಂತ? ಯಾಕೆಂದ್ರೆ ಪಾಪ ಮಕ್ಕಳು ನೆಕ್ಸ್ಟ್ ಮತ್ತೆ ಡೈವರ್ಟ್ ಆಗ್ಬಾರ್ದಲ್ಲ ಅಲ್ಲಿ ಪ್ರೈವೇಟ್ ಶಾಲೆಗಳಿಗೆ. ಇಲ್ಲ, ಡೈವರ್ಟ್ ಆಗೋ ಪ್ರಶ್ನೆ ಇಲ್ಲ, ಮಾಡಿಸ್ಕೊಡ್ತೀನಿ ಬಿಡಿ. ಓಕೆ, ನಿಮ್ಮ ಭರವಸೆ ನಂಬ್ಕೊಳ್ತೀವಿ ಪುಟ್ಟರಂಗ ಶೆಟ್ಟಿ ಅವರೇ. ಆ ಊರಿನ ಜನನು ಕೂಡ ನೋಡ್ತಿದ್ದಾರೆ. ಶೆಟ್ಟಿ ಅವರು ಭರವಸೆ ಕೊಟ್ಟಿದ್ದಾರೆ, ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ, ಮಾಡಿಸ್ಕೊಟ್ಟೇ ಕೊಡ್ತಾರೆ ಅನ್ನುವಂತ ನಂಬಿಕೆ ಇಟ್ಕೊಬಹುದು. ಈಗ BOನು ಕರ್ಕೊಂಡು ನಾಳಿದ್ದು ಹೋಯ್ತೀನಿ ನಾನು. ಇವಾಗ ನಾಳೆ ರಜಾ. ನಾಳೆ ಖುದ್ದು ವಿಸಿಟ್ ಕೊಟ್ಟು ಎಲ್ಲಿ ಅದನ್ನ ಯಾವ್ದು ಹೊಡೆದಾಕ್ಬೇಕಾದ್ರೆ PWD ಪರ್ಮಿಷನ್ ತಗೊಂಡು ಹೊಡೆಸಾಕಿ ಮಾಡಿಸ್ಕೊಟ್ಬಿಡ್ತೀನಿ. ಓಕೆ. ಧನ್ಯವಾದ ಪುಟ್ಟರಂಗ ಶೆಟ್ಟಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಪುಟ್ಟರಂಗ ಶೆಟ್ಟಿ ಅವರು ಹೇಳಿದ್ದಾರೆ ಕೊಠಡಿಯನ್ನು ಮಾಡಿಸ್ಕೊಡ್ತೀವಿ ಅಂತ.